ಭ್ರಷ್ಟ ಆಡಳಿತಕ್ಕೆ, ಭ್ರಷ್ಟ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ, ಭ್ರಷ್ಟ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಯಾವತ್ತು ಈ ನಾಡಿನ ಅನ್ನದಾತನ ಪಾದಕ್ಕೆ ನಮಸ್ಕರಿಸಿ ಈ ನಾಡಿಗೆ ನಾವು ರೈತರು ಸರ್ಕಾರಕ್ಕೆ ನಾವು ಭಿಕ್ಷಾ ಬೇಡವರಲ್ಲ. ನೀವು ನಿಮ್ಮನ್ನ ಓಟ್ ಹಾಕಿ ಒಂದು ಆಡಳಿತವನ್ನ ಮಾಡಿ ಅಂತೇಳಿ ನಿಮ್ಮನ್ನ ಜನರು ಓಟನ್ನು ಹಾಕಿ ನಿಮ್ಮನ್ನ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ಕಳಿಸಿದ್ದು ಈ ನಾಡಿನ ಆಡಳಿತ. ಈ ನಾಡಿನಲ್ಲಿ ಇಂಥ ಭ್ರಷ್ಟಾಚಾರ, ಇಂಥ ಅಹಿತಕರ ಕಾಮಗಾರಿ, ಅಹಿತಕರ ಆಡಳಿತ ಇಂಥವನ್ನ ನಾವು ಎದುರಿಸಬೇಕು. ಈ ನಾಡಿನ ಅನ್ನದಾತನಿಂದ ನಾವು ಬದುಕ್ತೀವಿ. ನಾವು ಬದುಕಲಾಗ ಆ ಅನ್ನದಾತ ಕಾರಣ. ನಾವು ಈಗ ನಿಮ್ಮನ್ನೇನು ಭಿಕ್ಷಾ ಬೇಡ ಈ ಜಮಖಂಡಿ ನಗರದಾಗ ನಿಂತಿಲ್ಲ ನೋಡ್ರಿ. ಈ ಸಲ ಭೀಕರ ಬರಗಾಲ, ಅದಕ್ಕೆ ಎಷ್ಟೋ ಸಲ ಇದುವರೆಗೆ ಸಹಿತ ಯಾವಾಗ ಬರಗಾಲ ಆಗೈತಿ ಹೋದಂತ ಈಗ ಇದುವರೆಗೆ ನೀವು ಕೇಂದ್ರ ಸರ್ಕಾರ ರೊಕ್ಕ ಬಿಡಲಿಲ್ಲ, ರಾಜ್ಯ ಸರ್ಕಾರ ಕೊಟ್ಟಿದ್ದೇವೆ ಹೇಳ್ಬಿಟ್ಟಿಲ್ಲ. ಇದುವರೆಗೆ ಮೂಗಿಗೆ ತುಪ್ಪ ಹಚ್ಚುವಂತೆ ಕೆಲವೊಂದು ಬೆಳೆಹಾನಿಯನ್ನು ಬಿಚ್ಚು ಅಂತೇಳಿ ರೈತರಿಗೆ ವಂಚನೆ ಮಾಡ್ತಕ್ಕಂಥ ರಾಜಕಾರಣಿಗಳು ನೀವು ತಿಳ್ಕೋಬೇಕು. ರೈತರಿಗೆ ಅದರಾಗೂ ಸಹಿತ ನೀವು ಪ್ರತಿಯೊಂದು ಹಳ್ಳಿಗೆ ಗಲಾಟೆಯವರು ಅದಿರಿಲ್ಲ, ಪ್ರತಿಯೊಂದು ಹಳ್ಳಿಗೆ ಹಳ್ಳಿಗೆ ಸರ್ಕಾರ ಅದಿರಿಲ್ಲ, ಪ್ರತಿಯೊಂದು ಹಳ್ಳಿಯೊಳಗೆ ತಹಸೀಲ್ದಾರ್ ಅದಿರಿಲ್ಲ, ನೀವು ಪ್ರತಿಯೊಂದು ಹಳ್ಳಿಯೊಳಗೆ ಎಸ್ ಅವರು ಅದಿರಿಲ್ಲ. ನಿಮ್ಗೆ ಹರಾಮ್ ಪಗಾರ ತಗೊಳ್ಳಕ್ಕೆ ನಾವು ರೈತರು ನಿಮಗೆ ಸರಿಯಾದ ಅಧಿಕಾರಿಗಳು ಕೊಟ್ಟಿಲ್ಲ. ನೀವು ವಿಚಾರ ಮಾಡಬೇಕು. ಈ ರೈತ ಅನ್ನದಾತ ಇವನ ಕೆಲಸವನ್ನು ನಾವು ಮಾಡಬೇಕು ಅನ್ನುವಂಥ ಪ್ರಜ್ಞೆಯಿಂದ ನೀವು ಅದೇ ಸರ್ಕಾರದಿಂದ ನಿಮಗೆ ಬೆಳೆ ಪರಿಹಾರ ಕೊಡ್ತೀವಿ ಅಂತೇಳಿ ನೀವು ಘೋಷಣೆ ಮಾಡಿ ರೈತರನ್ನ ಕೆಲವು ಮಂದಿಗೆ ಒಂದು ಈಗ 100 ಮಂದಿವರೆಗೂ 10,000 ಮಂದಿಗೆ ನೀವು ಬೆಳೆ ಪರಿಹಾರ ಕೊಡ್ತೀರಿ. ಇದು ನಿಮಗೆ ನಾಚಿಕೆ ಬರಬೇಕು. ಕೆಲಸ ಮಾಡ್ತಿದ್ದ ಒಂದೊಂದು ಪಗಾರ ಬೇಕಾದ್ರೆ ಹರಗಟ್ಟೆ ನೀವು ಇದು ಮಾಡ್ತೀರಿ. ನಾವು
ಯಾವುದೇ ಲೆಕ್ಕವನ್ನು ತಾವೇ ತಮ್ಮಲ್ಲಿ ರಗಡ್ ಬಂದು ಖಾಲಿ ಕೂತ್ರಿ ಆಫೀಸ್ ಒಳಗ ನಿಮ್ಮಲ್ಲಿ ಏನು ಹರಾಮ್ ಕುಟ್ರಾಕೆ ಅಂತ ತಗೊಳ್ಬೇಕಲ್ಲ. ನೀವು ಇವತ್ತು ಪರಿಶೀಲನೆ ಮಾಡಿ ಎಲ್ಲರನ್ನ ಅದೇನು ನೀವು ಬ್ಯಾಂಕ್ ಅಕೌಂಟ್ ಏನು ಸಿಂಗಲ್ ಮಾಡ್ಕೊತೀರೋ ಏನು ಹಣ ಕೊಡ್ತೀರೋ ರೈತರ ಖಾತೆ ಅವ್ರಿಗೆ ಬಡ ಕೊಡಬೇಕಂತೇಳಿ ನಾನು ಯಾರ್ಯಾರಿಗೆ ಮಾತಾಡಿ ಮುಗಿದೀನಿ ನಾವು ಮಾತಾಡೋದು. ಎಲ್ಲ ರೈತ ಬಾಂಧವರಿಗೆ ನಮಸ್ಕರಿಸುತ್ತಾ ಹಾಗೂ ಮಾಧ್ಯಮದ ಸ್ನೇಹಿತರಿಗೆ ಉಪವಿಭಾಗೀಯ ಅಧಿಕಾರಿಗಳಾಗಿರತಕ್ಕಂಥ ಎಸಿ ಸಾಹೇಬರಿಗೆ 5 ಬೇಡಿಕೆಗಳನ್ನು ಒಳಗೊಂಡಿರತಕ್ಕಂಥ ಒಂದು ಹಕ್ಕೊತ್ತಾಯದ ಪತ್ರವನ್ನು ಸರ್ಕಾರಕ್ಕೆ ಕಳಿಸಬೇಕು ಅಂತಕ್ಕಂಥ ಸದುದ್ದೇಶವನ್ನು ಇಟ್ಕೊಂಡು ಇವತ್ತು ಹೋರಾಟವನ್ನು ಕರೆದಿರ್ತಕ್ಕಂಥ ವಿಚಾರ. ಸರ್ಕಾರ ಬರಗಾಲಕ್ಕೆ ಘೋಷಣೆ ಮಾಡ್ತದೆ, ಬರಗಾಲಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕನ್ನುವಂಥದ್ದನ್ನು ಯಾವ ಇಲಾಖೆಯೊಳಗೂ ಆ ಕಾರ್ಯಕ್ರಮಗಳ ರೂಪುರೇಷಣೆ ಆಗಿಲ್ಲ. ಈಗ ಬರಗಾಲ ಬಾಗಲಕೋಟೆ ಜಿಲ್ಲೆಯಾದ್ಯಂತ ತೀವ್ರವಾಗಿರ್ತಕ್ಕಂಥ ಬರಗಾಲ ಘೋಷಣೆ ಮಾಡಿದೆ. ಬರಗಾಲ ಇದ್ರೂ ಸಹಿತ ಕನಕರಿಗಳಿಗೆ ಮೇವು ಒದಗಿಸುವಂಥದ್ದಾಗಲಿ, ಇವತ್ತು ಬ್ಯಾಂಕ್ಗಳಿಂದ ನೋಟಿಸ್ ಇಶ್ಯೂ ಮಾಡಿ ಸಾಲವನ್ನು ವಸೂಲಿ ಮಾಡ್ತಕ್ಕಂಥದ್ದು ಸ್ಟಾಪ್ ಮಾಡೋದಾಗಲಿ ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೇಳಕ್ ಬಯಸ್ತೀನಿ, ಲೀಡಿನಲ್ಲಿ ಕೆಲಸ ಮಾಡಕತ್ತಾರ. ರೈತರ ಮನೆಗಳಿಗೆ ನೋಟಿಸ್ ಕೊಟ್ಟು ಜಮೀನುಗಳನ್ನು ಹರಾಜು ಮಾಡ್ತೀವಿ ಅಂತ ಹೇಳಿ ರೈತರಿಗೆ ಅವರಿಗೆ ಅಂಜಿಕೆ ಹಾಕುವಂಥ ಕೆಲಸವನ್ನು ಮಾಡಕತ್ತಾರ ಬ್ಯಾಂಕಿನ ಮ್ಯಾನೇಜರ್ಗಳು ಮತ್ತು ಫೈನಾನ್ಸರ್ಗಳು. ಅದೇ ರೀತಿ ಈ ಪಶುಸಂಗೋಪನಾ ಇಲಾಖೆಯಲ್ಲಿ ಆಗ್ತಾ ಇರತಕ್ಕಂಥ ದನಗಳಿಗೆ ನೋವು ಒದಗಿಸಬೇಕಾಗಿರ್ತಕ್ಕಂಥ ಕೆಲಸ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ ಒಂದು ದನಕ್ಕೆ 2 ಕ್ವಿಂಟಲ್ ಅಂತ ನೋವು ಕೊಡಕತ್ತಾರ, ಅದು ಇಲ್ಲ. ಮತ್ತೆ ಇನ್ನು ಕಬ್ಬಿನ ಬಾಕಿ ವಿಚಾರ 6 ತಿಂಗಳ ಕಬ್ಬು ಕಳಿಸಿ ನಾವು DC ಅವರು 14 ತಿಂಗಳ ಬಿಲ್ ಕೊಡಿಸ್ಬೇಕಂತೇಳಿ ಕಾನೂನು ಇದ್ರು ಸಹಿತ ಯಾವುದೇ ಇಲಾಖೆ ಅಧಿಕಾರಿಗಳು ಇದನ್ನ ಗಮನಕ್ಕೆ ತಗೊಂಡಿಲ್ಲ, ಇದನ್ನ ಯಾರು ಕ್ರಮ ಕೈಗೊಂಡಿಲ್ಲ. ನೇರವಾಗಿ ಸಕ್ಕರೆ ಮಂಡಳಿಗಳು ಇದೇ ಜಿಲ್ಲೆಯಲ್ಲಿ ಚುನಾವಣೆಗೋಸ್ಕರವಾಗಿ ಬಂದು ಚುನಾವಣೆ ಮಾಡಿ ಸೋತು ಮನೆಗೆ ಹೋದ್ರೆ ಯಾವ ಕಾರಣಕ್ಕೆ ಸೋತು ಅದು ಬೇರೆ ವಿಚಾರ. ಆದರೆ ರೈತರಿಗೆ ಬರಬೇಕಾಗಿರ್ತಕ್ಕಂಥ ಬಾಕಿ ಹಣಕ್ಕಾಗಿ ಎಷ್ಟು ಕಾರ್ಖಾನೆಗಳನ್ನು ಸೀಜ್ ಮಾಡಿರಿ, ಎಷ್ಟು ಕಾರ್ಖಾನೆಗಳನ್ನು ನೀವು ವಶಪಡಿಸಿಕೊಂಡಿರಿ ಅಂತಕ್ಕಂಥದ್ದನ್ನ ನಾನು ಈ ಹಿಂದೆ ಪ್ರೆಸ್ ಮೀಟ್ನಲ್ಲಿ ಕೇಳಿದ್ದೆ ಸಕ್ಕರೆ ಮಂತ್ರಿಯವರು, ಅದಕ್ಕೂ ಉತ್ತರ ಬಂದಿಲ್ಲ. ಹೀಗಾಗಿ ನಮಗೆ ಆಡಳಿತ ಸುಧಾರಣೆ 5 ಅಥವಾ ಇಲ್ಲ ಅನ್ನುವಂಥದ್ದು ಸಂಶಯ ಬರಾಗ್ತದೆ. ಯಾಕಂದ್ರೆ ಯಾವುದರ ಒಂದು ವಿಚಾರಕ್ಕೆ ಏನಾದ್ರು ಕೇಳಕ್ಕೆ ಹೋಗೋಣ ಗುಣಾಪತ್ರ ಕೊಡ್ತಾರೆ ಅಧಿಕಾರಿಗಳು. ಬರೀ ಈ ರೀತಿ ಮಾಡೋದ್ರಿಂದ ರೈತರ ಸಮಸ್ಯೆ ಬಗೆಹರಿಸಿಲ್ಲ. ತತ್ಕ್ಷಣ ಯಾವ ಕಾರ್ಖಾನೆ ಮಾಲೀಕರು ಮುಲಾಜಿನ ಬೇಡ್ರಿ, ತತ್ಕ್ಷಣ ಅವ್ರನ್ನ ಬಂಧಿಸಿ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿ ಮಾಡೋದ್ರೊಳಗೆ ಅಧಿಕಾರಿಗಳು ಮುಂದುವರಿಬೇಕಂತೇಳಿ ಆ ಅಧಿಕಾರಿಗಳಿಗೆ ನಾನು ಒತ್ತಾಯ ಮಾಡ್ತೀನಿ. ಇನ್ನು DCಗಳು KPTCL ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳನ್ನು ಸರಿ ಮಾಡಬೇಕು ಸರ್ಕಾರ. ಈ ಹಿಂದೆ ಅಡಿಷನಲ್ ಸ್ಕೀಮ್ ಇತ್ತು, ಶೀಘ್ರ ಸಂಪರ್ಕ ಇತ್ತು, ಮತ್ತು ಸೂಕ್ತ TCಗಳನ್ನು ಇಮಿಡಿಯೇಟ್ ಆಗಿ ಕೊಡುವಂಥ ವ್ಯವಸ್ಥೆ ಇತ್ತು. ಈಗ ಅವೆಲ್ಲ ಮಂದಗತಿಗೆ ಆಗ್ಯಾವ, ಎಲ್ಲ ಯೋಜನೆಗಳನ್ನು ಸ್ಟಾಪ್ ಮಾಡಿದ್ದಾರೆ. ಈ ತಕ್ಷಣ ಜಿಲ್ಲಾಧಿಕಾರಿಗಳು ಅವೆಲ್ಲ ಯೋಜನೆಗಳನ್ನು ಮರು ಚಾಲನೆ ಮಾಡಬೇಕು, ಚಾಲನೆ ಕೊಡಬೇಕು. ಕೊಡದೇ ಇದ್ರೆ ಮುಂದಿನ ದಿನಮಾನದೊಳಗೆ ಉಗ್ರವಾದ ಹೋರಾಟವನ್ನು ಮಾಡುವಂಥ ಎಚ್ಚರಿಕೆಯನ್ನು ಈ ಮೂಲಕ ನಾವು DC ಅವರು ಕೊಡ್ತೀವಿ. ಅದೇ ತರನಾಗಿ ವೆಂಕಟೇಶ್ವರ ಏತ ನೀರಾವರಿ ಹಾಗೂ ಇನ್ನೂ ಇಲ್ಲಿರ್ತಕ್ಕಂಥ ಎಲ್ಲ ಏತ ನೀರಾವರಿಗಳನ್ನು ಜೂನ್ ಅಂತ್ಯದೊಳಗಾಗಿ ರೈತರ ಜಮೀನುಗಳಿಗೆ ನೀರು ಒದಗಿಸುವಂಥ ಕೆಲಸ ನೀರಾವರಿ ಇಲಾಖೆಯವರು ಮಾಡಬೇಕು. ಮಾಡದೇ ಇದ್ರೆ ನಾವು ಅವ್ರನ್ನೂ ಗಂಡತ್ತುವಂಥ ಕೆಲಸ ಮಾಡ್ತೀವಿ. ಇನ್ನು ಯಾವುದೇ ಇಲಾಖೆ 52 ಇಲಾಖೆ ಒಳಗೆ ದುಡ್ಡು ಕೊಡದೆ ಯಾವುದೇ ಕೆಲಸ ಆಗ್ತಾ ಇಲ್ಲ.
ಅಧಿಕಾರಿಗಳ ತಪ್ಪು ಅಥವಾ ಸಾರ್ವಜನಿಕರ ತಪ್ಪು ಅನ್ನುವಂಥದ್ದನ್ನ ಭಾಳ ಸ್ಪಷ್ಟವಾಗಿ ತಿಳ್ಕೊಬೇಕಾಗ್ತದೆ. ಯಾಕಂದ್ರೆ ಆಫೀಸ್ನಾಗ ಹೋದ್ರೆ ರೊಕ್ಕ ಕೊಟ್ಟರೆ ಕೆಲಸ ಆಗುತ್ತೆ, ರೊಕ್ಕ ಕೊಡಿದ್ರೆ ಕೆಲಸ ಆಗೋದಿಲ್ಲ. ಯಾಕೆ ಸರ್ಕಾರಿ ಸಂಬಳ ಕೊಡ್ತದೆ ಇವ್ರು ಯಾಕೆ ಕೂತ್ಕೋದಾರ? ಮೊನ್ನೆ ಬೀಳಿಗೆ ಒಳಗೆ ಲೋಕಾಯುಕ್ತರು ರೇಡ್ ಮಾಡಕ್ಕೆ ಬಂದಂಥ ಸಂದರ್ಭದೊಳಗೆ ಒಬ್ಬ ಅಧಿಕಾರಿ ಇವತ್ತು ಲೋಕಾಯುಕ್ತ ಬಂದಾಗ ನೀವು ಎಲ್ಲರೂ ಆಫೀಸ್ನಲ್ಲಿ ಇರಬೇಕು ಅಂತೇಳಿ ವಾಟ್ಸಪ್ ಮೆಸೇಜ್ ಹಾಕ್ಯಾರ. ಅಂದರೆ ಇದರ ಅರ್ಥ ದಿನನಿತ್ಯ ಕಾರ್ಯ ಪ್ರವರ್ತನೆ ಆಗುವುದಿಲ್ಲ. ಇವರು ಲೋಕಾಯುಕ್ತ ರೇಡ್ ಮಾಡುವಾಗಷ್ಟೇ ಆಫೀಸ್ನಾಗ ಇರ್ತಾರೆ ಅಂತ ತೋರಿಸ್ತದೆ. ಮಾಧ್ಯಮದಲ್ಲಿ ಟಿವಿಯಲ್ಲಿ ಪ್ರೆಸ್ನಲ್ಲಿ ಎಲ್ಲ ಬಂದರೂ ಸಹಿತ ಆ ಅಧಿಕಾರಿ ಮೇಲೆ ಯಾರೂ ಕ್ರಮ ಕೈಗೊಂಡಿಲ್ಲ. ಇದು ಜಿಲ್ಲಾಡಳಿತ ಸಂಪೂರ್ಣ ವಿಫಲ ಆಗಿದೆ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ. ತಪ್ಪಿತಸ್ಥರು ಯಾರೇ ಇರ್ಬೋದು, ಯಾವ ಇಲಾಖೆಯಲ್ಲಿ ಇರಲಿ, ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಜಿಲ್ಲಾಧಿಕಾರಿಗಳು. ಆಗದೆ ಹೋದರೆ ಮುಂದಿನ ದಿನಮಾನದೊಳಗೆ ಇದಕ್ಕಿಂತ ಉಗ್ರವಾದ ಹೋರಾಟವನ್ನು ಮಾಡಿ ಸರ್ಕಾರ ಚಳಿ ಬಿಡಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಬಯಸ್ತೀನಿ. ಈಗ ಸೇರಿರ್ತಕ್ಕಂಥ ಎಲ್ಲ ನಮ್ಮ ರೈತ ಸಂಬಂಧಗಳು ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೋಬೇಕಂತ ಎಲ್ಲರಲ್ಲಿ ವಿನಂತಿ ಮಾಡಿ ನನ್ನ ಎರಡು ಮಾತನ್ನು ವೀರಪ್ಪನ ಅಜ್ಞಾನವರು ಮಾತಾಡಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತರ ಹೋರಾಟಕ್ಕೆ ಬೇಕೇ ಬೇಕು. ಇವತ್ತು ಬರಗಾಲ ಪರಿಹಾರ ಮತ್ತು ಕಬ್ಬಿನ ಬಾಕಿ ಮತ್ತು ಬ್ಯಾಂಕ್ಗಳ ಅವ್ಯವಹಾರಗಳು ಬಂದದ ಸರ್ಕಾರ ಬಿಸಿ ಮುಟ್ಟುವಂಥ ಕೆಲಸ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ನನ್ನ ಅನಂತ ಧನ್ಯವಾದಗಳು. ಯಾಕಂದ್ರೆ ಇವತ್ತು ಸರ್ಕಾರದ ಸರಕುಗಳು ಮೇಗ ಅವರ ದಿಪ್ಪತ್ತಿಂದ್ರ ಬಂದಿರ್ತಾವೆ, ಇಲ್ಲಿಗೆ ದಿಪ್ಪಕ್ಕ ಅಂತಕ್ಕಂಥ ಉದಾಹರಣೆಗೆ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಬೆಳೆ ಪರಿಹಾರ ಸರ್ಕಾರ ಕೊಡಬೇಕಾದ್ರೆ ತಾರತಮ್ಯ ನೀತಿ ಯಾಕೆ ಮಾಡಬೇಕಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇವತ್ತು ತಹಸೀಲ್ದಾರು DC ಅವ್ರು ಏನು ಮಾಡ್ತಕ್ಕಂಥದ್ದು ಇವತ್ತು ಒಂದು ಕಡೆ ಮಂದಿಗೆ ಬೆಳೆ ಸರ್ಕಾರದ ಬರಗಾಲ ಪರಿಹಾರ ಹಣ ಬಿಟ್ಟರು, ಇನ್ನೂ ಕೆಲವು ಮಂದಿ ಬಿಟ್ಟಿಲ್ಲ. ಯಾಕಂತಕ್ಕಂಥದ್ದು ಗೊತ್ತಾಗಿಲ್ಲ. ಅದ್ರ ಜೊತೆಗೆ ಕಬ್ಬು ಕಳಿಸಿ ಇವತ್ತಿಗೆ 6 ಕಾರ್ಖಾನೆಯವರು ಇನ್ನೂ ಕೆಲವೊಂದು ಕಾರ್ಖಾನೆಯವರು ಬಾಕಿನ ಕೊಟ್ಟಿಲ್ಲ. ಮತ್ತು ಏನು ಸರ್ಕಾರ ಏನು ಮಾಡ್ತಕ್ಕಂಥದ್ದು ನಾವು ಓಡಾಡೋರು ಚುನಾವಣೆ ಮಾಡೋದು, ಅವ್ರು ಓಟ್ ಹಾಕಿಕೊಳ್ಳೋದು, ಏನೇನು ಹರಾಸ್ಕೊಳ್ಳೋದು, ಅವ್ರಿಗೆ ವಿಧಾನಸಭೆ ಪಾರ್ಲಿಮೆಂಟ್ ಪುನರಾಕ ಹರಿಸ್ಕೊಳ್ಳೋದು, ಏನು ನಮ್ಮ ಕೆಲಸ ಮಾಡೋಕೆ ಹರಿಸ್ಕೊಳ್ಳೋದು ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಇವತ್ತಿದ್ದು ಸಾರ್ವಜನಿಕರ ತೊಂದರೆ ಆಗ್ಬೋದು. ಇದ್ರ ರಸ್ತೆ ಸಾರ್ವಜನಿಕರ ಆವಟ ಹಾಕೊಂಡಿರ್ತಕ್ಕಂಥ ಜನಪ್ರತಿನಿಧಿಗಳ ಈ ರೀತಿ ಏನಾದರೂ ಏನು ಮಾಡಬೇಕಂತಕ್ಕಂಥದ್ದು ತೀರ್ಮಾನ. ಅದ್ರ ಜೊತೆಗಿನ ಬರಗಾಲ ಪರಿಹಾರದ ಮೊದಲು ಕ್ಲಿಯರ್ ಆಗಿ ಮಾಹಿತಿ ಕೊಡಬೇಕು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಯಾಕೆ ಉಳಿತಾದಂತಕ್ಕಂಥ ಮತ್ತು ಕಬ್ಬಿನ ಬಾಕಿ ಹಲವಾರು ಕಾರ್ಖಾನೆಗಳಿಗೆ ಜಮಖಂಡಿ ಸುಧಾರ್ ಇನ್ನೂ ಬಾಕಿ ಉಳ್ಕೊಂಡಾರ, ಬಾಳಗಂಡೆ ಸುಧಾರ್ ಇನ್ನೂ ಬಾಕಿ ಕಿರಾಣಿ, ಸಾಹಿತ್ಯ ಮತ್ತು ಕೇದಾರನಾಥ್ ಇವೆಲ್ಲ ಕಾರ್ಖಾನೆಗಳು ಇವತ್ತು ಮುಂಗಾರು ಮಳೆ ಆಗೈತಿ. ರಕ್ಷಣೆ ಮಾಡ್ಬೇಕಂದ್ರೆ ಬೀಜ ಗೊಬ್ಬರ ಇಲ್ಲ, ಶಾಲೆಗಳು ಶಾಲೆ ಮಕ್ಕಳಿಗೆ ಎಡ್ಮಿಷನ್ ಮಾಡೋಕ್ಕೆ ಆಗ್ತಿಲ್ಲ. ಇಂಥ ಸಂದರ್ಭ ರೈತರು ಹೆಂಗೆ ಜೀವನ ಸಾಗಿಸ್ತಕ್ಕಂಥದ್ದು ಯಾರಿಗೂ ಆಗ್ತಿಲ್ಲ. ಇವತ್ತು ಕಾರ್ಖಾನೆಯವ್ರಿಗೆ ಯಾರು ಕಿವಿ ಹಿಡುವಂಥ ಕೆಲಸ ಇಲ್ಲ. ಇವತ್ತು ಸಕ್ಕರೆ ಮಂತ್ರಿ ಏನು ಮಾಡ್ತಕ್ಕಂಥದ್ದು ಅದು ಬಿಜಾಪುರದಿಂದ ಅವ್ರಿಗೇನಾದ್ರು ಬದಲಾದ್ರೆ ಏನು ಗೊತ್ತಾ ಇಲ್ಲ. ಅದೇನು ಗೌಡಕ್ಕೆ ಬರ್ತಾವ ಏನಿಲ್ಲ ಗೊತ್ತಿಲ್ಲ. ಕಾರ್ಖಾನೆಯವ್ರಿಗೆ ಹೇಳಬೇಕು, ತಕ್ಷಣ ಎಲ್ಲ ಕಾರ್ಖಾನೆಯವ್ರ ಬಿಲ್ ಸುಲ್ತಾ ಮಾಡಿದ್ರು ಸರಿ, ಮಾಡದೆ ಹೋದ್ರೆ ಶಿವಾನಂದ ಪಾಟೀಲ್ ಎಲ್ಲ ಇದ್ರು ಎಳ್ಕೊಂಡು ಬರುವಂಥ ಕೆಲಸ ಸಂಘಟನೆ ಮಾಡ್ತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತಿರ್ತಾರೆ. ಯಾಕೆ ನಿಮಗೆ ಸುಮ್ಮನೆ ಅಧಿಕಾರ ಕೊಟ್ಟಿದ್ದಾರ? ಯಾಕೆ ಈ ರೀತಿ ನೀವು ಬೇಜವಾಬ್ದಾರಿ ಮಾಡ್ತಿರ್ತಕ್ಕಂಥದ್ದು ಸ್ಪಷ್ಟ ಅರ್ಥ ಮಾಡ್ಕೋಬೇಕು. ಈಗ ಬರಗಾಲ ಪರಿಹಾರದ ಬಂದಲ್ಲ ಜಿಲ್ಲಾಧಿಕಾರಿಗಳು ಅದೇನ ಮೀಟಿಂಗ್ ಕರೀತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. SC ನೇತೃತ್ವದೊಳಗೆ ಕ್ಲಿಯರ್ ಆದಂಥ ಮಾಹಿತಿ ಕೊಟ್ಟರೆ ಸರಿ, ಕೊಡದೆ ಹೋದ್ರೆ ಜಿಲ್ಲಾಧಿಕಾರಿ ಕಚೇರಿನ ನಾವು ಮುತ್ತಿಗೆ ಹಾಕ್ಬೇಕಂತಕ್ಕಂಥದ್ದು ಮುಂದಿನ ದಿನವನ್ನು ನಾವು ನಿರ್ಣಯ ತಗೋಬೇಕಂತೆ. ಅದ್ರ ಜೊತೆಗೆ ಇನ್ನೂ ಹಲವಾರು ಸಮಸ್ಯೆಗಳು, ಬೀಜ ಗೊಬ್ಬರ ಎಲ್ಲ ವ್ಯವಹಾರ ಎಲ್ಲಿದೋ ಇವತ್ತಿನ ಕೃಷಿ ಇಲಾಖೆದೊಳಗೆ ಸರಿಯಾದ ಬೀಜ ಗೊಬ್ಬರ ವಿತರಣೆ ಆಗ್ತಾ ಇರಲ್ಲ.
ಎಲ್ಲರಿಗೂ ಸಂಪೂರ್ಣ ಸಿಗಾಕ್ತಾ ಇರಲ್ಲ. ಯಾಕಂದ್ರೆ ಬೇರೆ ಬೇರೆ ಕೇಂದ್ರ ತೆಗೆದು ಗ್ರಾಮ ಮಟ್ಟದೊಳಗೆ ಕೇಂದ್ರ ತೆಗೆದು ಅವ್ರಿಗೆಲ್ಲ ರೈತರಿಗೆ ಬೀಜ ಗೊಬ್ಬರ ಒದಗಿಸುವಂಥ ಕೆಲಸ ಈ ಸರ್ಕಾರ ಆಗಿಲ್ಲ. ಅಲ್ಲಿಗೆ ರೈತರು ಬಾಳೆ ಅಂತ ಬಂದು ಇವತ್ತಿನ ದಿವಸ ಒಂದು ರೇಟ್ ಫಿಕ್ಸ್ ಇಲ್ಲ. ಅದಕ್ಕೆ ದಯವಿಟ್ಟು ಜಿಲ್ಲಾಡಳಿತ ಸಂಪೂರ್ಣ ವಿಫಲಾಗೈತಿ. ಈ ಸಂಪೂರ್ಣ ಈ ಜಿಲ್ಲಾಡಳಿತ ಸರಿಯಾಗಿ ಎಲ್ಲ ಮಾಹಿತಿ ಮುಗಿಸೋದ್ರೆ ನಾವು ಜಿಲ್ಲಾ ಕಚೇರಿ ಮುಗಿಸಿ ಹಾಕಿರ್ತಕ್ಕಂಥ ಎಚ್ಚರಿಕೆ ಕೊಟ್ಟ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಏನು ಸರ್ವೇಗಳು ಲೋಪ ಆಗೈತಿ ಅವನ್ನೆಲ್ಲರೂ ಸರಿಪಡಿಸಿ ಪರಿಹಾರ ಕೊಡಲಿಲ್ಲ ಅಂತ ಹೇಳಿದ್ರೆ ಇವತ್ತು ಆರಂಭ ಆಗೈತಲ್ಲ. ಇವತ್ತೇನು ನಾವು ಬರೀ ಅಂಶ ಅಲ್ಲ ಅವರಿಗೆ ಇದು ಸೀಮಿತ ರೀತಿಯ ತಿಳ್ಕೊಬಾರ್ದು. ಇದೆಲ್ಲ ನಿಂತಾವದಿಲ್ಲ. ರೈತ ಇವತ್ತು ಎಷ್ಟು ಕಷ್ಟದೊಳಗದಾನ. ನೀವು ರೈತರು ಇರ್ಲಿಕ್ಕಿಲ್ಲ, ನೀವು ಬೇರೆ ಉದ್ಯೋಗ ಮಾಡ್ತಿರ್ಬೇಕು. ಆದ್ರೆ ನೀವು ಅಂತಂದ್ರು ನಿಮ್ಮ ಸಂಬಂಧಿಕರು ಇವತ್ತು ಹಳ್ಳಿ ಒಳಗೆ ಬೆಳಿವಾದ ಅಂತಾರೆ. ಇನ್ನೇನು ಕೇಂದ್ರ ಸರ್ಕಾರ ರೊಕ್ಕ ಕೊಟ್ಟು ನಮಗೆ ಸಿಗ್ತದೆ ಅಂತ ಹೇಳಿ ವರ್ಷಾಗ ಪಾಪ ವಂಚಿತ ಆಗಿದ್ದಾರೆ. ಇವತ್ತು ಒಂದು 30-40 ರೂಪಾಯಿ ಅದು ಇವತ್ತು ನಮ್ಮ ಕೈಗೆ ಬಂದಿತ್ತಂದ್ರೆ ಹೊಳ ಮಾಡಿ ಬಿತ್ತನೆ ಮಾಡಬೇಕಾಗಿತ್ತು, ಗೊಬ್ಬರ ಹಾಕಬೇಕಾಗಿತ್ತು. ಇವತ್ತು ನಮಗೆ ಮತ್ತೆ ಒಕ್ಕತನ ನಡೆದಿರ್ತಕ್ಕಂಥ ಒಂದು ಭಾವನೆಯಿಂದ ಜನಸಂಖ್ಯೆ ತಾಲೂಕಿನ ಎಲ್ಲ ರೈತರ ಪರವಾಗಿ ಅವರಿಗೆ ಪರಿಹಾರ ಒದಗಿಸಿಕೊಡ್ಬೇಕಂತ ಹೇಳುವ ಪ್ರತಿಜ್ಞೆ ಮಾಡಿ ನಾವು ನೋಡಿದ್ವಿ. ಇದೆಲ್ಲ ಸುಳ್ಳುಗಳಾಗುತ್ತಿದೆ. ಎಲ್ಲ ನೀವು ಅರ್ಥ ಮಾಡ್ಕೋಬೇಕು. ನಿಮಗೆ ಸಂಬಂಧಪಟ್ಟಿರೋ ತಿಳ್ಕೊಂಡ್ರಿ. ನೀವು ಸ್ವಯಂ ಪ್ರೇರಣೆಯಿಂದ, ನೀವು ಸ್ವಯಂ ತೀರ್ಮಾನದಿಂದ ನಾವೆಲ್ಲರೂ ಮನುಷ್ಯರಿಗೆ ಅರ್ಥ ಮಾಡ್ಕೊಡ್ರಿ. ಮನುಷ್ಯರನ್ನ ಯಾರೋ ಉದ್ಯೋಗ ಇಲ್ದವರು 10-20 ಮಂದಿ ಇರ್ತಾರೆ ಅಂತೇಳಿ ಹೋದ್ರೆ ನೀವು ರೈತ ಕುಲಕ ಅವಮಾನ ಮಾಡಿದ್ರೆ, ನೀವು ರೈತ ಕುಲಕ ಅವಮಾನ ಮಾಡಿದ್ರೆ ನಿಜವಾಗಿ ನೀವು ರೈತರ ಮಕ್ಕಳಲ್ಲ. ರೈತರ ಮಕ್ಕಳು ಎಲ್ಲೋ ಅರ್ಜೆಂಟ್ ಇಂತಿಂತ ಅರ್ಜೆಂಟ್ ಏನಕ್ಕಮ್ಮ ಏನು ಮಾಡೋರು ಇದ್ರ ಬಗ್ಗೆ ಏನು ಮಾಡೋರು? ನಾನು ರೈತರ ಇಲ್ಲ, ಒಕ್ಕಲತನನೂ ಉಳಿಯಾಗಿಲ್ಲ. ಇನ್ನುಳಿದ ವರ್ಗದ ಜನ ಅರ್ಥ ಮಾಡ್ಕೋಬೇಕು. ವಿದ್ಯಾರ್ಥಿ ವರ್ಗದವರಿಗೂ, ಕಾರ್ಮಿಕ ವರ್ಗದವರಿಗೂ ಇವತ್ತು ರೈತ ಬೆಳೆ ಮಾಡಲಿಲ್ಲ. ಇವತ್ತು ರೈತರು ರೈತಕ್ಕೆ ಬಿಟ್ಟಪ್ಪ ಅಂತ ಹೇಳಿದ್ರೆ ನಾವು ಇಡೀ ಜಗತ್ತಿಗೆ ಅನ್ನ ಬೆಳೆದ ಅನ್ನ ಕೊಡುವಂಥ ರೈತ ಇವತ್ತು ಅನ್ಯಾಯ ಆಗೈತೆ ಅಂತ ಹೇಳಿ ಸರ್ಕಲ್ನಾಗ ಇರ್ತ ಅನ್ಯಾಯ ಸರಿಪಡಿಸ್ರಿ, ನಮಗೆ ನ್ಯಾಯ ಒದಗಿಸ್ಕೊಡ್ರಿ ಅಂತ ಹೇಳ್ತೀವಿ. ಅಂದ್ರೆ ಇವತ್ತು ನೀವು ಮಜಾ ನೋಡೋರ್ಗತ್ತೆ. ಇವತ್ತು ನೀವು ಹಂಗೆ ಯಾವುದು ದಾದ ನೀವು ನಷ್ಟಾದ ಮೇಲೆ ಇವ್ರಿಗೆ ಉದ್ಯೋಗ ಇಲ್ಲ ಅಂತ ಹೇಳ್ಕೊಂಡ ನಮ್ಗೆ ಬೇಕೋತ ಹೊಟ್ಟಿರಲ್ಲ. ರೈತ ಇರ್ಲಿಲ್ಲ ಅಂತ ಹೇಳ್ತೇವೆ ಅಂದ್ರೆ ಯಾರು ಇರಂಗಿಲ್ಲ. ಎಲ್ಲರೂ ರೈತರು ಏನ್ ಅದಕ್ಕೆ ಈ ವಿಷಯ ಭಾಳ ಗಂಭೀರ ಐತಿ. ಇನ್ನು ಮುಂದುವರುವಂಥ ದಿನಮಾನದೊಳಗೆ ರೈತ ಸಂಘಟನೆ ಕೈ ಬಿಡೋಣ. ಇದಕ್ಕೆ ನೀವೇ ನ್ಯಾಯ ಒದಗಿಸ್ಕೊಡ್ಬೇಕು. ಹಾಂ ಸರ್, ಆದಷ್ಟು ಬೇಗನೆ ಕಾನೂನು ಬಾಹಿರವಾಗಿ ಇಟ್ಟುಕೊಂಡಿರ್ತಕ್ಕಂಥ ಬಾಕಿ ಹಣವನ್ನು ಬಡ್ಡಿ ಸಮೇತ ಕೊಡಬೇಕೆಂದು ರೈತರ ಹಕ್ಕು ಒತ್ತಾಯ. ಹೊರಗಿಂದ ತಕ್ಷಣ ರೈತರಿಗೆ ಬ್ಯಾಂಕ್ಗಳು ನೋಟಿಸ್ ಕೊಟ್ಟು ಎಂದರೆ ಜಿಲ್ಲಾಧಿಕಾರಿಗಳು ಎಲ್ಲ ಬ್ಯಾಂಕ್ಗಳ ಅಧಿಕಾರಿಗಳ ಹೋರಾಟಗಾರರನ್ನು ಕರೆದು ಒತ್ತಾಯ ಇದಕ್ಕೆ ಪೂರಕವಾಗಿ ಬ್ಯಾಂಕಿನಲ್ಲಿರುವಂಥ ಕಾನೂನುಗಳನ್ನು ಬದಿಗೊತ್ತಿ ರೈತರ ಮೇಲೆ ದಬ್ಬಾಳಿಕೆ ನಡೆಸಿರುವುದು ಕಂಡು ಬಂದಿರುತ್ತದೆ. ಯಾವ ಕಾನೂನುಗಳು ಉಲ್ಲಂಘನೆಯಾಗಿವೆ ಎಂದು ಹೇಳಿದರೆ ರೈತರಿಗೆ ಕೊಟ್ಟಿರ್ತಕ್ಕಂಥ ಅಲ್ಪಾವಧಿ ಬೆಳೆ ಸಾಲ, ಕೃಷಿ ಬರ, ಒಣಬರ, ಇತಿ ಯೋಜನೆ ಎಲ್ಲ ವರ್ಷದಲ್ಲಿ 4 ವರ್ಷದ ಮಧ್ಯೆ ರೈತರಿಗೆ ಬೆಳೆಯಲು ಕೊಟ್ಟ ಸಾಲ ಕಟ್ಟಲು ಸಾಧ್ಯವಾಗಬೇಕಿದ್ದ ಪರಿಸ್ಥಿತಿಯಲ್ಲಿ ಬ್ಯಾಂಕು ಅಧಿಕಾರಿಗಳು ಅಲ್ಪಾವಧಿ ಸಾಲವನ್ನು ಮಧ್ಯಾವಧಿ ಮಾಡಿ ರೈತರಿಗೆ ಅಲ್ಪಾವಧಿ ಸಾಲವನ್ನು ಕೊಡಬೇಕೆಂದು ಕಾನೂನಿರುತ್ತದೆ. ಆದ್ದರಿಂದ ಬ್ಯಾಂಕುಗಳ ಅಧಿಕಾರಿಗಳು ಯಾವುದೇ ರೈತರಿಗೆ ಅಲ್ಪಾವಧಿಯನ್ನು ತೆಗೆದು ಮಧ್ಯಾವಧಿ ಮಾಡಿ ಕೊಟ್ಟಿರುವುದಿಲ್ಲ. ರಾಜ್ಯ ಸರ್ಕಾರ ಕೆಪಿಟಿಸಿ ಇಲಾಖೆಯಲ್ಲಿ ರಾಜ್ಯ ಸರ್ಕಾರ ಮುಂಚೆ ಇದ್ದಂಥ ಯೋಜನೆಗಳನ್ನು ನಿಲ್ಲಿಸಿದ್ದು ಸರಿಯಾದ ಕ್ರಮವಲ್ಲ. ಇದರಿಂದ ರೈತರಿಗೆ ತುಂಬ ಅನಾನುಕೂಲ ಆಗಿರುವುದರಿಂದ ಮೊದಲು ಸರ್ಕಾರ ನಿಲ್ಲಿಸಿದೆ. ಬೇಗನೆ ಶೀಘ್ರ ಕೃಷಿಯನ್ನು ಚಾಲು ಮಾಡಬೇಕೆಂದು ರೈತರ ಒತ್ತಾಯ. ಮತ್ತು ವೆಂಕಟೇಶ್ವರ ಕಲ್ಲಳ್ಳಿ ಈ
KNL ನೀರಾವರಿ ಇಲಾಖೆ ಸಂಬಂಧಪಟ್ಟಂಥ 5 ವಿಷಯಗಳಿವೆ. ಒಂದು, ಬೆಳೆ ಹಾನಿ ಸಂಬಂಧಪಟ್ಟಂತೆ ನಾವು ಈಗ ಯಾರ ಅಕೌಂಟ್ಗಳಿಗೆ ಬೆಳೆ ಹಾನಿ ಬಂದಿಲ್ಲ ಅಂತ 3-4 ಮೇನ್ ಮುಖ್ಯ ಕಾರಣಗಳನ್ನ ಹುಡುಕಿ ಈಗಾಗಲೇ ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೇವೆ. ಅದು ಆದಷ್ಟು ಬೇಗನೆ ಪರಿಹಾರ ತೆಗೆದುಕೊಂಡು ಎಲ್ಲ ಬೆಳೆ ಹಾನಿಯಾದಂಥ ರೈತರಿಗೆ ನಮಗೆ ಹಣ ಬರಲಿದೆ. ಸಕ್ಕರೆ ಕಾರ್ಖಾನೆಗಳು ಕೂಡ ನಾವು ಮುಂಚೆನೂ ಮಾತಾಡಿದ್ವಿ, ನಂತರ ಈಗೂ ಕೂಡ ಉಳಿಸ್ಕೊಂಡಂಥ ಹಣವನ್ನು ಬಳಸಲಿಕ್ಕೆ ವಾಪಸ್ ರೈತರಿಗೆ ಕೊಡಲಿಕ್ಕೆ ನಾವು ಮತ್ತೊಮ್ಮೆ ಅವ್ರ ಗಮನಕ್ಕೆ ತಂದು ಅದು ಕೂಡ ಆದಷ್ಟು ಬೇಗ ಅದನ್ನು ನೋಡ್ಕೊತೀವಿ. ಆನಂತರ ಈ ಒಂದು ಬೆಳೆ ಸಾಲ ಇದು ಮಾಡಬೇಕು. ಆನಂತರ KPTCಯಲ್ಲಿಂದ ಶೀಘ್ರ TC ಕೊಡುವಂಥದ್ದು, 4ನೇದು ವೆಂಕಟೇಶ್ವರ ಏರಿ ನೀರಾವರಿ. ಸೊ ಈ ಮೂರು ಇಲಾಖೆಗಳ ಸಂಬಂಧಪಟ್ಟಿದೆ. ಇದನ್ನು ನಾನು ಖಂಡಿತ ಕರೆದು ನಿಮ್ಮ ರೈತರ ಸಮ್ಮುಖದಲ್ಲಿ ಒಂದು ಆದಷ್ಟು ಬೇಗ ಮೀಟಿಂಗನ್ನು ಮಾಡಿ ಇದು ಕೂಡ 3 ಇಲಾಖೆಗಳ ಸಹಯೋಗದೊಂದಿಗೆ ಸರ್ಕಾರ ಮಟ್ಟದಲ್ಲಿ ಒಂದು ಯೋಜನೆ ಆಗಿರುತ್ತದೆ. ಸೊ ಆ ನಿಟ್ಟಿನಲ್ಲಿ ಆ ಯೋಜನೆಗಳನ್ನು ಮತ್ತೆ ಕಾರ್ಯರೂಪಕ್ಕೆ ತರಲಿಕ್ಕೆ ಸರ್ಕಾರದಿಂದ ತರ್ತೀವಿ. ಬಟ್ ಮೇಲಿನ 2 ವಿಷಯಗಳು ನಮ್ಮ ಹಂತದಲ್ಲಿ ತೆಗೆಯೋದ್ರಿಂದ ನಾವು ಆದಷ್ಟು ಬೇಗ 2 ವಿಷಯಗಳ ಕುರಿತು ನಾವು ಗಮನ ತೆಗೆದುಕೊಂತ ಎಲ್ಲರಿಗೂ ಧನ್ಯವಾದಗಳು. ತಾವು ಕಾರ್ಯನ ಮಾಡಿಕೊಡ್ತೀವಿ.